ಒಬ್ಬನಿಗೆ ಹಾಡೋದು ಕೊಟ್ಟಾನ, ಹೌದು. ಒಬ್ಬನಿಗೆ ರಾಜಕಾರಣ ಮಾತಾಡೋದು ಕೊಟ್ಟಾನ, ಒಬ್ಬನಿಗೆ ಹಿರ್ತನ ಮಾಡೋದು ಕೊಟ್ಟಾನ. ಹೌದು. ಹಾಡೋವನಿಗೆ ಮಾತಾಡೋದು ಕೊಟ್ಟಿಲ್ಲ, ಮಾತಾಡೋನಿಗೆ ಹಾಡೋದು ಕೊಟ್ಟಿಲ್ಲ. ಹೌದು. ಕಡು ಬಡತನ ಒಬ್ಬನಿಗೆ ಇಟ್ಟಾನ, ಅತಿ ದೌಳತನ ಒಬ್ಬನಿಗೆ ಇಟ್ಟಾನ. ಹೌದು. ಅತಿ ದೌಳತನದವನ ಮನಿ ಒಳಗ ಮಕ್ಕಳ ಕೊರತೆ ಇಟ್ಟಾನ, ಕಡು ಬಡತನದ ಮನಿ ಒಳಗ ಅತಿ ಸಿಕ್ಕಾಪಟ್ಟೆ ಮಕ್ಕಳು ಕೊಟ್ಟಾನ. ಎಲ್ಲ ಡಬಲ್ ಸಿಂಗಲ್ ಎಲ್ಲ ಸಿಂಗಲ್ ಡಿ ಮೀನ್ಸ್ ಕೇಳ್ತಾನ ನನಗೆ ಇದೇನು ಮಾರ ಇಲ್ಲಿ ಸಣ್ಣವ್ರು ಹೇಳ್ತಾರೆ. ಇದು ಉತ್ತರ, ಇದು ಫೈನಾನ್ಸ್ ಹೆಸರು ಕೇಳ್ತಾನ್ರಿ. ಡಬಲ್ ಎಲ್ಲ ನೋಡಿ ಅಂತ ಮಾತು ಕೇಳ್ತಾನವ. ಪಿಂಟು ಮಾಸ್ತರ್ ಚಾಲೆಂಜ್ ಅಂದಾನ, ಅದಕ್ಕೆ ನಾವು ಒಂದು ಚಾಲೆಂಜ್ ಜೊತೆ ಇಂಗ್ಲಿಷ್ದಾಗ ಮಾತಾಡ್ತಾನ ಕೇಳೋಣ ಅಂತ ಹೇಳಿ. ಏನಂದ? ಡಬಲ್ ಎಲ್ ಡಬಲ್ ಓ ಸಿಂಗಲ್ ಎಲ್ ಸಿಂಗಲ್ ಡಿ ವಾಟ್ ಈಸ್ ನೇಮ್ ಆಫ್ ದ ಫೈನ್. ಕರೆಕ್ಟ್ ಅಲ್ಲಿ ಹಿಂಗಂದಿರಿ ನೀವು ಹೇಳ್ದು ಕೇಳ್ರಿ. ಡಬಲ್ ಎಲ್ ಡಬಲ್ ಓ ಮೀನ್ಸ್ ನಾರ್ತ್ ರೀಜನ್ ವಿತ್ ದ DVLA ಆಫೀಸ್ ಇನ್ ದ ನೇಮ್ Castle. Double O means stand for the Oxford region with the DVLA office in Oxford. LD single L single D means world represent the final letter combination in the place ಬಂಧುಗಳೇ. ಇದು ಡಬಲ್ ಎನ್ ಫೈನಾನ್ಸಿಯಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದು ಕಂಪನಿ ಹೆಸರದ ಮಾಸ್ತರ್. ಇಂಥದ್ದು ಕೇಳ್ತೀನಿ ನನಗೆ. ನನ್ನ ಎಜುಕೇಶನ್ ಅನ್ನೋದು ಹೇಳ್ತ ಕೇಳ ಎಂದು ಹೇಳಿಲ್ಲ ಎಂದು ಹೇಳುತ್ತ. ನನ್ನ ಎಜುಕೇಶನ್ ಡಿಪ್ಲೊಮಾದ ಮಾಸ್ತರ. ನೀವ್ ಹೇಳ್ತಾರಿ ಹಾವುಗಳು ಬಿಡ್ಲಗತ್ತೀರಿ ನೋಡು. ಬಾಳಿಂಗರಾಯ ಬೀರದೇವ್ರ ಮುಚ್ಚನ ಮಠ ಮನೆಯಾಗ ಅವ್ರ ಕಾಲಾಗೆ ನಾ ನೌಕರಿ ಅನ್ನೋದು ಎಡಕಿನ ಕಾಲಿಗೆ ಒದ್ದಿದ್ದ, ನಿಮ್ಮಂತವ್ರಿಗೆ ನೋಡೋ ಕಾಲಾಗೆ ಸತ್ಯ ಸಂಘ ತಯಾರು ಮಾಡಿದ ಮಾಸ್ತರ. ಮಸ್ತಿ ಬಂದಂಗ ಮಾಡಬ್ಯಾಡ
ಎತ್ತಿನ ಹಂಗ ಏರು ಕತ್ತಿ ಹಂಗ ಮಾಡಿದವರ ಕತ್ತಿ ಎತ್ತಿ ಹೊಡಿತಾವ ಬಾಡ ಬಾಡ ಹೇಳ್ತಾರ ಮಹಾತ್ಮರು ಏನತ್ತ ಪುಣ್ಯ ಪಾವನ ಕ್ಷೇತ್ರ ಬಸವನ ಸಂಗೊಳ್ಳಿ ಗ್ರಾಮದಲ್ಲಿ ಹೌದು ಕೂಡಿರತಕ್ಕಂತ ಸಕಲ ತತ್ವಜ್ಞಾನಿಗಳಿಗೆ ಹೌದೌದು ಕುಂಬಾರಿ ಘೇರಶಿತ್ತ ಮತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿದ್ರು ಮಹಾತ್ಮರು ಏನತ್ರಿಪ್ಪ ಭಕ್ತಿ ಒದಗಿದ ಮಾತು ಸತ್ತವ ಎದ್ದಂತೆ ಹೌದು ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತೆ ಸರ್ವಜ್ಞ ಹೌದೌದು ಇದನ್ನೇ ಯಾಕೆ ಹೇಳಿರಿಪ್ಪ ಅವರು ಭಕ್ತಿ ಒದಗಿದ ಮಾತು ಸತ್ತವ ಎದ್ದಂತೆ ಅಂದ್ರೆ ಅರ್ಥ ಏನ್ರಿ ಏನ್ರಿಪ್ಪ ಅರ್ಥ ಬ್ರಹ್ಮ ವೇದಿಕೆ ಮ್ಯಾಲ ನಿಂತ ಮಾತಾಡಿದ್ರ ಸತ್ತವ ಎದ್ದಂಗಾಗಿರ್ಬೇಕು ಅಂತ ಮಾತು ಬಿತ್ತು ತಿಳ್ತಾರ ಹೌದು ಹೌದು ಸತ್ತವ ಅಂದ್ರೆ ಯಾರು ಯಾರು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ಕೂಡ ಯಾವ ಮನುಷ್ಯನಾಗಿ ಇರಂಗಿಲ್ಲ ನೋಡು ಹಾ ಹಾ ಮನುಷ್ಯ ಜನ್ಮಕ್ಕ ಹುಟ್ಟಿ ಕೂಡ ಯಾವ ಮನುಷ್ಯನಾಗಿ ಇರಂಗಿಲ್ಲ ನಿನ್ನ ಹಿತೋಪದೇಶವನ್ನ ಕೇಳಿ ಯಾವ ಸನ್ಮಾರ್ಗ ಹಿಡಿತಾನ ಅವ ಸತ್ತವ ಎದ್ದಂತೆ ಹೌದು ಅವ ಸತ್ತವ ಎದ್ದಂತೆ ಅಂತ ಹೇಳ್ತಾರ ಹೌದು ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತೆ ಅಂದ್ರ ಏನ್ರಿಪ್ಪ ವೇದಿಕೆ ಮ್ಯಾಗ ನಿತ್ತ ಮಾತಾಡ್ಬೇಕಂದ್ರ ವೇದಿಕೆ ಮ್ಯಾಗ ನಿತ್ತ ಮಾತಾಡ್ಬೇಕಂದ್ರ ಮಾತ ಕೈಜಾರಿ ಹೋಯ್ತಂದ್ರ ಹಾ ಹಾ ಏನು ಹೊತ್ತಾಗಿ ನುಡಿದ ಮಾತು ಕೆಲಸಿಗೆ ಬರ್ಲಾರ್ದ ಮಾತು ಐತಂದ್ರ ಕೈಯನ್ನ ಮುತ್ತು ಜಾರದಂಗ ತಿಳ್ತಾರ ಅವರು ಹೌದು ಹೌದು ಮಾತು ಆಡಿದ್ರೆ ಹೋಯ್ತು ಮುತ್ತ ಒಡೆದರೆ ಹೋಯ್ತು ಹೌದಲ್ರಿ ಹೌದು ಅಫ್ಜಲ್ಪುರದ ಒಳ್ಳೆ ಕಲಾವಿದ
ವಿಷಯವನ್ನು ಹಿಡ್ಕೊಂಡು ಮಾತಾಡಿದ್ರು. ಹೌದು ಇದು ಒಂದು ಅಮೋಘಸಿದ್ದೇಶ್ವರದ ಗುರು ಸೋಮೇಶ್ವರ ಮಠ ಅದ. ಹೌದು ಅದಲ್ಲ ಇಲ್ಲಿ ಮಾತ ಏನು ಮಾತಾಡಿದ್ರು, ನನ್ನ ಪಾಲಿಗೆ ಧರ್ಮ ಕರ್ಮದ ಜಗಳದೊಳಗ ಧರ್ಮ ಅನ್ನೋದು ಇರ್ಲಿ ಅಂತೇಳಿ ಹಿಡ್ಕೊಂಡ್ರು. ಹೌದು ಹೌದು ಧರ್ಮ ಅನ್ನೋದು ಹಿಡ್ಕೊಂಡ್ರು. ಖರೆ ಏನು ಬಿತ್ತದ್ರು ಮುಲ್ಕಪ್ಪ ಮಾಸ್ತರ? ಸತ್ಯ ಧರ್ಮರಂದಾರ, ನಮಗ ಧರ್ಮರ ತಿಳಿ ಕರೆದಾರ. ಆಯ್ತು ಇಟ್ಟೇರಿ ವಿಷಯ ಮಾತಾಡ್ಬೇಕಂದ್ರೆ ಇಟ್ಟೆ ಮುಗೀತು ಅದು. ಹಾ ನಾನಿನ ಕೇಳ್ತ ಪುಂಡ್ಲಿಕ ಮಾಸ್ತರ ಏನ್ರಿಪ್ಪ ವಿಷಯ ಹಿಡ್ಕೊಂಡಿದಿ. ಹೌದು ಅಮೋಘ ಸಿದ್ದೇಶ್ವರ ಮಠಕ್ಕೆ ಬಂದಿದೆ ಅಂದ್ರೆ ಒಬ್ಬ ರೈತರ ಹೊಲಕ್ಕೆ ಬಂದಿದಿ. ಹೌದು ನಾನು ಬಂದಿದ್ದೆ. ಸಾಲಿಗಿಬ್ರು ಕೂತಿದ್ದೇವ್. ಸಾಲ ನೀ ಇದು ತೆಗಿತೀನಿ ಹಂಚಿ ಕೊಟ್ಟಾರ. ಹೌದು ನಾ ಅರ್ಧ ಮುಂಬತ್ತನ ಕೆತ್ತಿ ಬರ್ತೇತಿ ಹಿಂಗ ಅನಿಸಿತ್ತ ಕರೆ ನೀ ಹಿನ ಬಡ್ಡೆಗೆ ಉಳ್ದಿದಿ. ಹೌದಿಲ್ಲ? ಹೌದು ಈಶ ಏನೇ ಮಾತಾಡು ನಿನ್ನಲ್ಲಿ ಚತುರತೆ ಇರಬೇಕು. ಹೌದು ವಿಷಯ ಮಾತಾಡಿದ್ರೆ ಏನಿರ್ಬೇಕು? ಏನು ಚತುರತೆಯಿಂದ ವಿಷಯ ಬಳಕೆ ಮಾಡಿಲಿ. ಯಾಕಂದ್ರ ಬುದ್ಧಿಜೀವಿಗಳ ಹುಟ್ಟಿದ ಭೂಮಿಯದಿದು. ಹೌದು ಹೇಳುವುದದ ಅಕ್ಬರ ರಾಜನ ರಾಜವಾಡಿ ಇತ್ತು. ಹೌದು ಎಲ್ಲಿ? ದಿಲ್ಲಿ ಅಕ್ಬರ ಭಾಷೆ ಅಂತೇಳಿ ಕರೀತಾರ. ಹೌದು ಅವರ ರಾಜವಾಡಿ ಒಳಗೆ ಚತುರ ಯಾರಿದ್ರು? ಬೇರೆ ಬಾಲ ಸಣ್ಣ ಹುಡುಗರಿಗೆ ಗೊತ್ತದ. ಹೌದು ಆದ್ರೂ ಬಿರುಬಾರದು ತಪ್ಪಿಸ್ಯಾದ. ಹೇಗ್ರಿಪ್ಪ? ಅವನಿಗೂ ತಲೆಯಾಗ ಹುಳ ಬೀಳಂಗಾಗ್ಯ. ಹೌದು ಒಂದು ದಿನ ಪರೀಕ್ಷೆ ಮಾಡೋಣಂದ್ರು. ಯಾರು? ಅಕ್ಬರನ ಹೆಂಡತಿ. ಹೌದು ತಲೆ ಕಟ್ಟಿ ಮನ್ಯಾಗ ಮನಿಗ್ಯಾಳ. ಹೌದು ಗಂಡಗೆ ಹೇಳ್ತಾಳ ಬಿರುಬಂದು ನನಗೆ ಪರೀಕ್ಷೆ ಅದ. ತೆಲಿಬ್ಯಾನಿ ಎದ್ದಾದ ಅಕ್ಬರ್ ಬಿರುಬಲ್ಗ ಕರೆಸ್ರಿ ಅಂದ್ರೆ ಅಕ್ಕಿ. ಹೌದು ಇಲ್ಲಿ ಯಾರಿಗೆ ಔಷಧ ತರೋದಾಗಲ್ಲ, ಬಿರುಬನ್ನೇ ತರ್ತಾರ. ಹೌದು ಚತುರ್ ಬಿರುಬಲ್ ಅಕ್ಕಿನ ಭಾವ ಏನಿತ್ತು? ತನ್ನ ತಮ್ಮಗ ಪ್ರಧಾನಿ ಮಾಡಬೇಕು ಅನ್ನೋದಿತ್ತು. ಹೌದು 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 ವಿಚಾರ ಮಾಡ್ರಿ. ಹೌದು ಬಿರುಬಲ್ ಬಂದ. ಬಿರುಬಲ ಅಂದ ಅಕ್ಬರ ರಾಜ ಬಹಳ ಚತುರ್ ಇದ್ದೀರಿ. ಹೌದು ಎದ್ರಾಗ ಮಾತನಾಗ ನೀ ಸಿಗಂಗಿಲ್ಲ. ಆಹಾ ರಾಣಿಗೆ ತಲಿಬ್ಯಾನಿ ಎದ್ದಾದ ಔಷಧ ಬೇಡ್ಲಿಕತ್ತಾಳ. ಯಾರು ಬೇಕದು ಕೇಳು, ಹೋಗಿ ತಂದು ಕೊಡಾಗತ್ತಿ. ಹೌದು ಅವಾಗ ಹೋಗಿ ರಾಣಿ ಸಾಹಿತ್ಯ ಮುಂದೆ ಹೋಗಿ ನಿಂತ. ಕ್ಯಾಚೆ ಎತ್ತುಮೆ ಅಂದವ. ಏನ್ ಬೇಕಾಗ್ಯದ ನಿಮಗೆ ಯಾರು ಬೇಕು ಅಂತೀನಿ ಕೇಳದವ. ಹೌದು ತಲಿಬ್ಯಾನಿ ಎದ್ದಾದೋ ಬಿರ್ವಾಲ, ಔಷಧ ಬೇಕಾಗ್ಯದ ನನಗೆ ಔಷಧ. ಆ ಔಷಧ ನೀನೇ ತರ್ತಿ. ಏನ್ ಬೇಕು ಹೇಳ್ರಿ? ತರ್ತೀಯನ? ಹ್ಞೂ ತರ್ತ. ನನಗೆ ತೆಲಿಬ್ಯಾನಿ ಕಮ್ಮ ಆಗ್ಬೇಕಂದ್ರೆ ಕ್ವಾಣಿನ ಹಾಲು ಬೇಕಂದ್ರೆ ಅಕ್ಕಿ. ಹೌದು ಹೌದು ಕ್ವಾಣಿನ ಹಾಲ ಎಲ್ಲರೂ ಸಿಕ್ಕವ್ರಿ? ಸಿಗುದಿಲ್ಲ ಎಲ್ಲಿಗೆ. ಕ್ವಾಣಿನ ಹಾಲು ಬೇಕಂದ್ರು ದಿಂಗವರಿತ್ತು. ಅಕ್ಬರ್ ಹೇಳ್ತಾನ ಯಾರತ್ತೇಳಿ ಆ ಔಷಧ ತಂದ್ರೆ ರಾಜವಾಡಿಗೆ ಕಾಲಿಡುಗಿಲ್ಲ ಅಂದ್ರೆ ಬರಿಬೇಡ ನಾವು. ಹೌದು 3 ದಿನತನ ತಲೆಯಾಗ ಹುಳ ಬಿದ್ದಂಗಾಯ್ತು. ಚತುರದಿಂದ ಯಾವತ್ತು ಕಡೆಕಾಗುತ್ತಿದ್ದ ಖರೆ ಕ್ವಾಣಿನ ಹಾಲು ಬೇಡ. ಎಲ್ಲಿದ್ದು ತಂದು ಕೊಡೋದು? 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು. ರಾಜನ ರಾಜವಾಡಿಗೆ ಹೊಲಕ್ಕ ತಯಾರಿಲ್ಲ ಬಿರ್ಬಲ. ಹೌದು ಮನ್ಯಾಗ ಮನಿಗೆ ಬಿಟ್ಟ ಮಗಳು ಎಬ್ಸಿ ಕೇಳ್ತಾಳೆಯಪ್ಪ, ದಿನ ಸೂರ್ಯ ಹೊಂಟ ಬಳಕ ರಾಜನ ರಾಜವಾಡಿಗೆ ಹೋಗ್ತೀವಿ. ಹೌದು 3 ದಿನಗಟ್ಲೆ ಇತ್ತು. ನಿನಗೆ ಯಾರು ಅಂದಾರ್ಯಾನು ಬೈದಾರ್ಯಾನು ಯಾನು ಮನುಷ್ಯಗೆ ನೋವಾಗಂಗ ಅಂದಾರ್ಯಾನು? ಯಾಕೆ ಹೋಗಲಾಗಿದ್ವಿ ತಂಗಿ? ನೋಡ್ರಿ ಮಗಳಿಗೆ ಹೇಳ್ತಾನ ಏನಂತ? ರಾಣಿ ಸಾಕ್ತಿಗೆ ತಲಿಬ್ಯಾನಿ ಎದ್ದಾವ. ಹೌದು ಔಷಧ ಬೇಡ್ಯಾಳ. ಔಷಧ ನನ್ನಿಂದ ನೀಗಲ್ಲ. ಯಾರು ಬೇಡ್ಯಾಳ? ಕ್ವಾಣಿನ ಹಾಲು ಬೇಡ್ಯಾಳ. ತಗೊಂಡು ಬರ್ಲಾರ್ದೆ ರಾಜವಾಡಿಗೆ ಬರಬೇಡ ಅಂದ. ಇದೇನೋ ದೊಡ್ಡ ಮಾತ. ಇದ್ರಂಗ ನಿನಗೆ ನಾ ಬಿಡಿಸ್ತಂದ್ರ ಅಕ್ಕಿ. ಹೌದು ಹ್ಯಾಂಗ ನೀ ಸುಮ್ಕೊಂಡ್ರ ಅಂದ್ರ ಅಕ್ಕಿ. ರಾತ್ರಿ 12 ಗಂಟೆ ಟೈಮ್ ಆಯ್ತು. ಅಕ್ಬರ ರಾಜನ ರಾಜವಾಡಿ ಮಗ್ಗರದಾಗ ಒಂದು ಕೆರಿ ಇತ್ತು. ಅಕ್ಬರ ರಾಜನ ರಾಜವಾಡಿ ಮ್ಯಾಗ ಲೈಟಿನ ಬೆಳಕು ಬಿತ್ತಂದ್ರೆ ಕೆರಿ ಎಲ್ಲ ಜಗ್ ಹೊಳಿತಿತ್ತು. ಅಟ್ಟ ಬೆಳಕು ಬೀಳ್ತಿತ್ರಿ. ರಾತ್ರಿ 12 ಹಳಿವು ಎಲ್ಲ ಅರಿವಿ ಕೌದಿ ಚಿಂದಿ ಹಿಂಗೆಲ್ಲ ಬಾಳೆ ಮಾಡಿ ಗಂಟು ಕಟ್ಟದಲ್ಲ. ಯಾರು? ಮಗಳು. ಹೌದು ತಂದ್ರಿ ಕೆರೆಗೆ ತಂದು ದಪ್ಪ ಒಗಿಲಿಗತ್ತಲು ಸಪ್ಪಳ ಅಕ್ಬರ್ ರಾಜ ಕೆಳ್ಸದತ್ತು. ರಾತ್ರಿ 12 ಗಂಟೆ ಟೈಮ್ ಆಗ್ಯದ. ಸೇನಾಪತಿಗಳಿಗೆ ಕರೆದ ಸೈನಿಕರಿಗೆ, ಕೆರೆಯ ಮಗಳಾಗ ಇವತ್ತ ರಾತ್ರಿ 12 ಗಂಟೆ ಟೈಮ್ ಅದ. ಹೆಣ್ಮಗಳಿಗೆ ಖಬರದಿಲ್ಲ. ಯಾವಾಕೆ ಬಂದಾಳ? ಅರಿವಿ ಒಗಿಲಿಕ್ಕೆ ಅಕ್ಕಿಗೆ ತಗೊಂಡು ಬರ್ರಿ. ಆದ್ರಿ 4 ಮಂದಿ ಹೋಗಿ ನೋಡಿದ್ರೆ, ಬೈ ನೀ ಯಾರು?
ಈ ಹೇಳಿಗೆ ಬರೋದಿಲ್ಲ ಯಾಕಾದ್ರೆ ಇಲ್ಲಿ ನೀನು ಕೆರೆಯಾಗ ಅರ್ವಿ ಒಗಿಲಿಕ್ಕೆ ಏನು ಮಾಡೋದು ಪ್ರಸಂಗ ಬಂದವ ರಾಜೇಶ್ ಸಾಹೇಬ್ ಕರೆದನ ಬಾತ ನೀನು ಹೌದು ತಗೊಂಡು ಹೆಣ್ಮಗಳಿಗೆ ಮಗಳಿಗೆ ತಗೊಂಡು ತಂದ್ರಿ ನಿತ್ತ ಬಳಕ ಕುರ್ಚಿ ಮ್ಯಾಗ ರಾಜ ಸಾಹೇಬ್ ಕೂತಾನ ರಾತ್ರಿ 12 ಗಂಟೆ ಟೈಮ್ ಆಗ್ಯಾದ ಕೇಳ್ತಾನ ತಂಗಿ ಖಬರ್ ಆಗ್ತದಿಲ್ಲ ನಿನಗೆ ಟೈಮ್ ಎಟ್ಟಾಗ್ಯದ ಒಗ್ಯಾಡ ಹೋಗ್ಲಿಕ್ಕೆ ಬಂದಿದ್ದು ಯಾರು ಮಾಡಿದ್ರಿ ಟೈಮೇ ಹಂಗೆ ಬಂದದ ಅಂದ್ರೆ ನೀ ಯಾರ ಮಗಳು ನಾ ಬಿರುಬ ನನ್ನ ಮಗಳಿದ್ದ ಈ ಹಳ್ಳಿಗೆ ಹೋಗ್ಲಿಕ್ಕೆ ಬಂದಿದ್ದಿ ಯಾರು ಮಾಡಿದ್ರಿ ನಮ್ಮಪ್ಪ ಹಡದಾನ ಹೊರಿ ತೊಳ್ಲಿಕ್ಕೆ ಬಂದಿದ್ದಂದ್ರ ಹುಚ್ಚಪ್ಪರಿ ಗಂಡಸರು ಯಾರು ಹಿಡಿತಾರ ಅಂದ್ರತ್ತ ಅವ ರಾಜ ಅಂದ ಹುಚ್ಚ ರಾಜ ವಾಣಿ ಅಂದರೆ ಐತದ ಹಾನಿ ಹಿಡಿದೀನಿ ಅಂದ್ಲಕ್ಕಿ ಅವಾಗ ಕೈ ಜೋಡದಂತ ನಿಮ್ಮ ಅಪ್ಪಗೆ ತಗೊಂಡು ಬಂತಂದು ಬಿಡುವಂತ ಚತುರತೆಯಿಂದ ಅಪ್ಪಗ ಅದರೊಂದು ಕಡೆಕ ಮಾಡ್ಯಾಳ ಪುಂಡ್ಲಿಕ ಮಾಸ್ತರ ಸಂಗೊಳಿಗೆ ಪುಣ್ಯ ಕ್ಷೇತ್ರದಾಗ ಧರ್ಮ ಕರ್ಮದ ಜಗಳ ನಡೆದದ ಅಂದ್ರ ಧರ್ಮ ಹಿಡಿದಿದೆ ಅಂದ್ರ ಬೆಣ್ಣೆಗಿಂದ ಬರೇ ಕೂದಲು ಹೊಂಟಂಗಾಗಿರ್ಬೇಕಂತ ವಿಷಯ ಬಳಕೆ ಮಾಡ ಸುಮ್ ಹಿಡಿದು ಹೋದ್ರ ಐತೇನು ಬಂದಾನ ಯಾರತನ ಡಬಲ್ ಹಿಮಂತವ್ರ ಕಾಲಗೆ ಇವತ್ತದ ನೋಡು ನೀ ಅಂದಿ ನೋಡು ಒಂದು ಮಾತು ಏನಂತ ಹೇಳಿ ಮೊಟ್ಟ ಮೊದಲ ಮಾತಾಡ್ಬೇಕಂದ್ರ ಸಿದ್ದರಾಮ ಮುಂದ ಹುಟ್ಟುದ ನುಡಿದಾರ ಯಾರು ಶ್ರೀ ಜಗದ್ಗುರು ರೇವಣ ಸಿದ್ಧ ಇದೇ ಮಾತಂದಾರಲ್ರಿ ಶ್ರೀ ಅನ್ನೋದು ಪದದ ಹೆಸರು ಏನು ನೀನೇ ಮಾತಾಡಿದ್ದು ನಾ ಹುಟ್ಟಿಸಂತೂ ಇಲ್ಲ ಶ್ರೀ ಜಗದ್ಗುರು ರೇವಣ ಸಿದ್ಧ ಅಂದಿದೆ ಅಂದ್ರೆ ಶ್ರೀ ಅನ್ನೋ ಪದದ ಹೆಸರು ಏನು ಈಗ ಎಲ್ಲಾರು ಪತ್ರಿಕೆ ಮ್ಯಾಗ ಹೆಣ್ಮಕ್ಳಿಗೆ ಪತ್ರಿಕೆ ಕೊಡ್ಲಿ ಗಂಡಸ ಮಕ್ಕಳಿಗೆ ಪತ್ರಿಕೆ ಕೊಡ್ಲಿ ಶ್ರೀ ಅನ್ನೋದು ಶಬ್ದ ಹಚ್ತಾರ ಶ್ರೀ ಅನ್ನೋದು ಏನ ಗಂಡು ಏನ ಹೆಣ್ಣು ಇದರ ಅರ್ಥ ಏನು ಈ ಪದಕ್ಕ ಶಬ್ದರಿ ಏನದ ನೋಡೋನು ಎಷ್ಟು ಏನ ಗಡಿಗೆ ಸುಟ್ಟದ ಅನ್ನೋದು ಗೊತ್ತಾಗುತ್ತದ ನೀ ನೀನೇ ಇದು ಉತ್ತರ ಹೇಳತ್ತೆ ಅನ್ನೋದು ನನ್ನಂತೂ ಆತ್ಮವಿಶ್ವಾಸ ಇಲ್ಲ ನೀನೇ ಈ ಉತ್ತರ ಹೇಳ್ತಿ ಅಂತ ನನಗಂತೂ ಆತ್ಮವಿಶ್ವಾಸ ಇಲ್ಲ ಉತ್ತರ ಹೇಳ್ತಿ ಖರೆ ಎಲ್ಲಿ ಏನು ಮಾಡ್ತಿ ಅನ್ನೋದು ಅದು ನನಗೆ ಗೊತ್ತದ ಅರ್ಥ ತಿಳ್ಕೊಂಡಿಲ್ಲ ನೀ ಉತ್ತರ ಹೇಳ್ತಿ ಖರೆ ಎಲ್ಲಿ ಏನು ಮಾಡ್ತಿ ಅನ್ನೋದು ನನಗೆ ಗೊತ್ತದ ಖರೆ ನೇರವಾಗಿ ಇದು ಹಿಂಗೆ ಅದತ್ತಿಲ್ಲ ಎದಿ ತಟ್ಟಿ ಹೇಳಟ್ಟು ನಿನ್ನ ನೀ ಚಾತುರ್ಯ ಇಲ್ಲ ಮಾಸ್ತರ ಮಾಸ್ತರ ಚಾಲೆಂಜ್ ಕುಡಿಬೇಕಂದ್ರ ನನ್ನಂಗ ಹಾಡಬೇಕು ನನ್ನಂಗ ಕುಣಿಬೇಕು ನೋಡು ಮಾಸ್ತರದ ಮಾತ್ರಿ ಏನೇನು ಮಾಡ್ತೀವಿ ಅದೆಲ್ಲ ಮಾಡ್ಬೇಕು ಮಾಸ್ತರ ದೇವರ ಎಲ್ಲರಿಗೆ ಎಲ್ಲನೇ ಕೊಟ್ಟಿಲ್ಲ ಒಬ್ಬನಿಗೆ ದೇವರ ಎಲ್ಲರಿಗೆ ಎಲ್ಲನೇ ಕೊಟ್ಟಿಲ್ಲ ಎಲ್ಲಾನೇ ನಿನಗ ಕೊಟ್ಟಿದಂದ್ರ ಪುಂಡಿಕ ಮಾಸ್ತರ ಯಾವ ಪಂಡ್ರಪುರದ ನೋಡ್ರಿ ಇಟ್ಟಲ್ಲ ಅಫ್ಜಲ್ಪುರ್ಗೆ ತರ್ತಿದೀನಿ ನಿನಗ ಒಂದು ಇಟ್ಟನ ತಿಳಿ ನೀ ಸುದ್ದಿದ್ದಿ ನನಗೂ ಒಂದು ಇಟ್ಟಾನ ನಿನಗೊಂದು ಇಟ್ಟಾನ ನಿನಗೊಂದು ಹಾಡುದು ಕೊಟ್ಟಾನ ನನಗೊಂದು ಮಾತಾಡುದು ಕೊಟ್ಟಾನ ಹೌದಿಲ್ಲ ಇಬ್ಬರಿಗೆ ಸೌನೆ ಇಟ್ಟಾನ ಅರ್ಥ ತಿಳ್ಕೊ ನೀ ಮಾತಾಡೋ ಮಾಸ್ತರ ಅಲ್ಲ ನೀ ಹಾಡ್ತಿ ಮೊದಲೇ ಹೇಳಿದನ ಅನುಭವದಿಂದ ತನ್ನ ಒಂದು ಸುಂದರವಾದಂತ ಕಂಠದಿಂದ ಹಾಡುವಂತ ಮಹಳಿಂಗರಾಯ ಮುತ್ತನ ಮಠಮನಿ ಒಳಗ ಒಳ್ಳೆ ಅದ್ಭುತ ಕಲಾವಿದ ಯಾರಿದ್ರ ಅಫ್ಜಲ್ಪುರ ಪುಂಡ್ಲಿಕ್ ಮಾಸ್ತರ ಹಾಡದಕ್ಕಪ್ಪ ನೀ ಮಾತಾಡಕ್ಕಲ್ಲ ವಿಷಯ ಒಂದು ಧರ್ಮ ಇನ್ನೊಂದು ಕರ್ಮ ವಿಷಯಕ್ಕೆ ಜಗಳ ಹತ್ಯೆ ಅದು ಧರ್ಮದ ಹಿಡಿದು ನಮಗೆ ಸತ್ಯ ಧರ್ಮರತರ ಐತೇನಿ ವಿಷಯ ಅಲ್ಲದು ಹೇಳತ್ತ ಕೇಳು ಏನ್ರಿಪ್ಪ ಕರ್ಮ ನನ್ನ ಪಾಲಿಗೆ ಬಂದದ ತಕ್ಕಡಿ ಕರ್ಮದ ಬಂದಾದ ಇದಕ್ಕೂ ವಜ್ಜಿ ಮಾಡಿ ತೋರಿಸುದದ ಮಹಾತ್ಮರು ಹೇಳ್ತಾರ ಏನಂತ ಶ್ರೀಮನ್ಯ ಜೋಡಿ ಶಿವಯೋಗಿಗಳು ಹೇಳ್ತಾರ ಕರ್ಮದಿಂದಲೇ ಜನನಕ್ಕೆ ಕಾರಣ ಮನುಷ್ಯ ಜನ್ಮಕ್ಕೆ ನಾವು ಹುಟ್ಟಬೇಕಂದ್ರ ಕರ್ಮ ಮೂಲ ಕಾರಣದ ಕರ್ಮದಲ್ಲಿ ಪ್ರಕಾರಗಳು ಎಷ್ಟು 5 ಪ್ರಕಾರಗಳದಾವ ಒಂದು ನಿತ್ಯ ಕರ್ಮ ಒಂದು ನೈಮಿತ್ಯ ಕರ್ಮ ಒಂದು ಪ್ರಾಯಶ್ಚಿತ್ತ ಕರ್ಮ ಒಂದು ಆಗಮ್ಯ ಕರ್ಮ ಒಂದು ಪ್ರಾರಬ್ಧ ಕರ್ಮ ಇವು 5 ಪ್ರಕಾರಗಳದಾವ ನಿತ್ಯ ಕರ್ಮ ಅಂದ್ರೆ ಏನು ದಿನ ಮನ್ಯಾಗ ಏನು ಕಾಯಕ ಮಾಡ್ತೀರಿ ಹೇಳುದು ಮಕ್ಕೋದು ಅಡಿಗೆ ಮಾಡುದು ಮುಸುರಿ ತಿಕ್ಕುದು ಮನ್ಯಾಗ ಕಸ ಹೊಡಿ ಇದು ನಿತ್ಯ ಕರ್ಮ ದಿನ ಇದು ಮಾಡೇಬೇಕು ಇದಕ್ಕೆ ನಿತ್ಯ ಕರ್ಮ ಅಂತಾರೆ ನೈಮಿತ್ಯ ಕರ್ಮ ಅಂದ್ರೆ ಏನು ಸಂಗೊಳ್ಳಿಗೆ ಗ್ರಾಮದಾಗ ಬಸವಣ್ಣಪ್ಪಗೆ ದಿನ ಅಂತೂ ಹೋಗೋದಾಗಲ್ಲ ಸೋಮವಾರ ಕೊಮ್ಮಕ್ಕಿನ ಹೋಗ್ಬೇಕಂತೀರಿ ನೀವೇನು ಹಠ ತೊಟ್ಟು ಹೋಗ್ತೀರಿ ಇದು ನೈಮಿತ್ಯ ಕರ್ಮ ಏನು ಪ್ರಾಯಶ್ಚಿತ್ತ ಕರ್ಮ ಅಂದ್ರ
ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನನ್ನಿಂದ ತಿಳಿಲಾರದೆ ಆಗಲಿ ತಿಳಿದರೆ ಆಗಲಿ ತಪ್ಪಾಗುತ್ತದ. ಹೌದು ಆಗುದು ತಪ್ಪ ಗುಡ್ಡದ ಮತ್ತೆ ನಿನ್ನ ಹೆಸರಲ್ಲಿ ನಾವು ಒಂದು ವಾರ ಹಿಡಿದು ಉಪವಾಸ ಮಾಡ್ತಾ ನಾ ಮಾಡೋದ ಕರ್ಮ ಕ್ಷಮೆ ಮಾಡತ್ತೇಳಿ ಹಿಡಿತೀವಲ್ಲ, ಇದು ಪ್ರಾಯಶ್ಚಿತ್ತ ಕರ್ಮ. ಹೌದು ಹೌದು. ಇನ್ನ ಪ್ರಾರಬ್ಧ ಕರ್ಮ ಯಾವುದು? ಯಾವುದು? ಹಿಂದ ಮಾಡುವ ಕರ್ಮ ಹಿಂದ ಏನು ಉಣತಿ, ಇದು ಪ್ರಾರಬ್ಧ ಕರ್ಮ. ಹೌದು. ಉದಾಹರಣೆ ಹೇಳ್ತಿ ಕೇಳು. ಆಹಾ ರಾಜ ದಶರಥ ಮಹಾರಾಜನ ಮಗ ಪ್ರಭು ರಾಮಚಂದ್ರ ಹೌದು. ಅಯೋಧ್ಯ ಪಟ್ಟಣದಾಗ ಮಾನಕ ಮಾಡಬೇಕು, ಪಟ್ಟಾಭಿಷೇಕ ಮಾಡ್ಬೇಕು ನನ್ನ ಹಿರಿ ಮಗನಿಗೆ ಅಂತೇಳಿ ದಶರಥ ಮಹಾರಾಜ ಅಂದಾನ. ಆಹಾ 3 ಸಂಜೆ ಹೊತ್ತಿಗೆ ಅಂದಾನ. ಹೌದು. ಹೊಂಟಾದ ಅದೇ ಒಂದು ಪಟ್ಟಾಭಿಷೇಕ ಆಗಂತ ಮಗನಿಗೆ 14 ವರ್ಷ ವನವಾಸ ಬಂದದು. ಇದು ಪ್ರಾರಬ್ಧ ಕರ್ಮ. ಹೌದು ಹೌದು ಹೌದು. ಹೌದಿಲ್ಲ? ಹೌದು. ಇನ್ನ ಆಗಾಮ್ಯ ಕರ್ಮ ಅಂದ್ರ ಆಹಾ ಇಂದ ಮಾಡದಂತದ್ದು ಏನ ಕರ್ಮ ಅದ ನೋಡ್ರಿ. ಈ ಸದ ಅವುಗಳ ಕಡೆ ಬದನಿಕಾಯಿ ಹೊಳಗತ್ತಾರ. ಹೌದು. ನೀವು ಇಲ್ಲಿ ಸತ್ಯ ಸಂಘದಾಗ ಇಲ್ಲಿ ತೊಡಕಿರಿ. ಹೌದು. ಈ ಸತ್ಯ ಸಂಘದಾಗ ನೀವು ಕಣ್ಣಾಗಿ ಎಣ್ಣೆ ಹಾಕಿ ನಿಮ್ಮ ಕಿವಿ ಮುಖಾಂತರವಾಗಿ ಮಹಾತ್ಮರ ವಾಣಿ ಕೇಳ್ತಿರಲ್ಲ, ಇದ್ರ ಒಂದು ದಿನ ಪ್ರತಿಫಲ ನಿಮಗೆ ಮುಂದಿನ ಜನ್ಮಕ್ಕೆ ಸಿಗ್ತದ. ಇದು ಆಗಮ್ಯ ಕರ್ಮ. ಹೌದು ಹೌದು. ವಿಷಯ ಒಂದೊಂದು ಚಂದ ಬಿಡಿಸುದದ. ಹೌದು. ಇದು ಸುಮ್ಮ ಬಡ್ಡಿ ಹಚ್ಚಿದ ಕರ್ಮದು. ಆಹಾ ಜಗತ್ತದಾಗ ಕರ್ಮದಿಂದ ಮುಕ್ತಿ ಹೋದವ್ರು ಯಾರು ಅನ್ನೋದು ಇದು ಪದ್ಯ ಆಗನ್ ಹೇಳ್ತ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳ್ಕಳಿ ವಿನಂತಿ ಅದ. ಹೇಳ್ರಿ.